Hi, hello, ಎಲ್ರಿಗೂ ನಮಸ್ಕಾರ. Welcome to my channel. This is Uma Devadas. Today we'll discuss about multiple sclerosis. Multiple sclerosis ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Multiple sclerosis is an autoimmune disease that our own body affects the myelin sheath of the neuron in the central nervous system. Our own body, it affects the myelin sheath. It damages the myelin sheath. So, ನಮ್ಮ ದೇಹವೇ ಮೈಲನ್ ಶೀತನ್ನು ಅಟ್ಯಾಕ್ ಮಾಡಿ ನಶಿಸೋದನ್ನು ಇಲ್ಲವಾದರೆ ಹಾಳು ಮಾಡೋದನ್ನು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತೇಳಿ ಕರೀತಾರೆ. ಹೌ ಟು ರಿಮೆಂಬರ್ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಈಸಿಲಿ? ಮಲ್ಟಿಪಲ್ ಸ್ಕ್ಲಿರೋಸಿಸ್ MS ಆ್ಯಂಡ್ ಮೈಲನ್ ಶೀತ್ MS, ಮೈಲನ್ ಶೀತ್. ಸೊ ಯು ಕ್ಯಾನ್ ರಿಮೆಂಬರ್ ಈಸಿಲಿ. ಮೈಲನ್ ಶೀತ್ ಡ್ಯಾಮೇಜ್ ಆಗೋದು, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಬರ್ತಕ್ಕಂಥದ್ದು. ದಿಸ್ ನ್ಯೂರಾನ್ಸ್ ಟ್ರಾನ್ಸ್ಮಿಟ್ಸ್ ದ ಸಿಗ್ನಲ್ಸ್ to another neuron or another part of the body, to the muscles or something. So when myelin sheath is get damaged, they cannot transfer the signal. So sensory problems, motor problems, it will come. ಈ ಮೈಲನ್ ಶೀತ್ ಹಾಳಾಗೋದ್ರಿಂದ ಅವರು ಸಿಗ್ನಲ್ಸನ್ನು ಒಂದರಿಂದ ಇನ್ನೊಂದು ನ್ಯೂರಾನ್ಗಾಗಲಿ ಅದರ್ ಪಾರ್ಟ್ ಆಫ್ ದ ಬಾಡಿಗಾಗಲಿ ಡೆಲಿವರ್ ಮಾಡಲಿಕ್ಕೆ ಫೇಲ್ ಆಗುತ್ತೆ. ಆಗ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಬರುತ್ತೆ. ಅದರಿಂದ ಸೆನ್ಸರಿ ಪ್ರಾಬ್ಲಮ್, ಇಂದ್ರಿಯಗಳ ಪ್ರಾಬ್ಲಮ್ ಬರುತ್ತೆ, ಮೋಟರ್ ನಾವು ಆ್ಯಕ್ಟಿವಿಟೀಸ್ ಪ್ರಾಬ್ಲಮ್ ಬರುತ್ತೆ, ಎಲ್ಲ ಬರುತ್ತೆ. ಓಕೆ, ದೆನ್ in neurons it get inflammation and scarring you can see in the neurons. Because of that in the diagnosis we can see also. Okay, then it is seen in young people between 20 to 40 years of age. Okay, ಇದನ್ನು ಯುವಜನಾಂಗದಲ್ಲಿ ಕಾಣಬಹುದು. 20-40 ವರ್ಷದಲ್ಲಿರೋದಾಗಿ. ಇದನ್ನು ಗಂಡಸರಿಗಿಂತ ಹೆಂಗಸರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ವಿ ಕ್ಯಾನ್ ಸಿ ದಿಸ್ ಒನ್ ಇನ್ ವಿಮೆನ್ ಕಂಪೇರಿಂಗ್ ಟು ಮೆನ್. ದೆನ್ ವಿಲ್ ಗೋ ಫಾರ್ ದ ಕಾಸಸ್. ಕಾರಣಗಳೇನು ಅಂತೇಳಿ ನೋಡುವ. ಟಿಲ್ ನೌ ದ ಕಾಸಸ್ ಆರ್ ಅನ್ನೋನ್. there is no particular causes. It believed that genetics or environmental factors may be the some reasons. ಇದುವರೆಗೂ ನಿಗದಿತವಾದ ಕಾರಣಗಳು ಕಂಡುಬಂದಿಲ್ಲ. ಅನುವಂಶೀಯವಾಗಿ ಅವ್ರ ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು, ಇಲ್ಲಾಂದರೆ ವಾತಾವರಣದ ಕೆಲವು ಕಾರಣಗಳಿಂದ ಇದು ಬರ್ಬೋದು ಅಂಥೇಳಿ ನಂಬಲಾಗಿದೆ. ಓಕೆ, ಆ್ಯಂಡ್ ಲೈಕ್ ಸಮ್ ಇನ್ಫೆಕ್ಷನ್ಸ್ ಆರ್ ಸಮ್ ಪ್ರೀವಿಯಸ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಮಲ್ಟಿಪಲ್ ಸ್ಕ್ಲಿರೋಸಿಸ್ ವಿ ಕ್ಯಾನ್ ಸೇ. ಓಕೆ, ಡಯಾಗ್ನೋಸಿಸ್ ಇದನ್ನು ಹೇಗೆ ಕಂಡುಹಿಡಿಬೋದು ಅಂತೇಳಿ ನೋಡುವ. It takes time for the physician to diagnose multiple sclerosis. ಇದನ್ನು ಕಂಡುಹಿಡಿಯಲಿಕ್ಕೆ ತಜ್ಞರಿಗೆ ತುಂಬ ಸಮಯ ಬೇಕಾಗುತ್ತೆ. ದೇ ಹ್ಯಾವ್ ಟು ಅಸೆಸ್ ಫಾರ್ ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ದ ಪೇಷಂಟ್ ಟು ಫೈನಲೈಸ್ ದ ಮಲ್ಟಿಪಲ್ ಸ್ಕ್ಲಿರೋಸಿಸ್. ತಜ್ಞರು ರೋಗಿಯ ರೋಗ ಗುಣಲಕ್ಷಣಗಳನ್ನು ಅಬ್ಸರ್ವ್ ಮಾಡಿ ಒಂದು ಫೈನಲ್ ಆಗಿ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತೇಳಿ ಡಯಾಗ್ನೋಸ್ ಮಾಡಲಿಕ್ಕಾಗಿ ಟೈಮ್ ತಗೊಳ್ಳುತ್ತೆ. ಸೊ ಫಸ್ಟ್ ಒನ್ ಬಂದು MRI of the spinal cord and brain they do. It shows the damage of the myelin sheath and scarring of the myelin sheath. ಸೊ ಮೈಲನ್ ಶೀತ್ ಆಗಿರ್ತಕ್ಕಂಥ ಕಲೆಗಳು ಮತ್ತು ಹಾಳಾಗಿರ್ತಕ್ಕಂಥದ್ದನ್ನು MRIನಲ್ಲಿ ಕಂಡುಬರುತ್ತೆ. ಓಕೆ, ದೆನ್ ಸೆಕೆಂಡ್ ಒನ್ ಇಸ್ lumbar puncture. They will send the lumbar CSF through by lumbar puncture to find out proteins. ಓಕೆ, ಲಂಬಾರ್ ಪಂಕ್ಚರಿಂದ ಸ್ಪೈನಲ್ ಕಾರ್ಡ್ ಲಂಬಕ್ಚರ್ ಮಾಡಿ CSFನ ಸೆಬ್ರೋಸ್ಪೈನಲ್ ಫ್ಲೂಯಿಡನ್ನು ಪರೀಕ್ಷೆಗೆ ಅವ್ರು ಕಳಿಸ್ತಾರೆ. ಅದು ಪ್ರೋಟೀನನ್ನು ಪ್ರೆಸೆಂಟ್ ಇದ್ದರೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಗಿ ಡಯಾಗ್ನೋಸ್ ಮಾಡ್ತಾರೆ. ಎಸ್ಪೆಷಲಿ oligoclonal bands which is present in the CSF. Okay, then they will evoke potential electrical impulses they will give then to finalize the particular multiples which area it's affected in the cerebrum. Okay, then pathophysiology. In the pathophysiology, neuron it's having axon. Axon is covered by the myelin sheath. Myelin sheath protects the axon. So axon
which is there in the neuron, it will transmit the signals to the another neuron or to the body, and synapse will receive that and transfer to the another part of the neuron or another part of the body. So when when it which is protected the myelin sheath to the axon, when myelin sheath is get damaged, automatically the axon cannot deliver the signals to the another to neuron or other part of the body. ಸೊ ನ್ಯೂರಾನ್ ಅದರಿಂದ ಆಕ್ಸಾನು ನ್ಯೂರಾನಲ್ಲಿರುತ್ತೆ. ಆಕ್ಸಾನುನ ಮೈಲನ್ ಶೀತ್ ಪ್ರೊಟೆಕ್ಟ್ ಮಾಡಿರುತ್ತೆ, ರಕ್ಷಣೆ ಮಾಡಿರುತ್ತೆ. ಪ್ರೊಟೆಕ್ಷನ್ ಆಗಿರ್ತಕ್ಕಂಥ ಮೈಲನ್ ಶೀತೇ ಹಾಳಾಗ್ತಾ ಬಂದರೆ, ನಶಿಸ್ತಾ ಬಂದರೆ, ಆಟೋಮೆಟಿಕಲಿ ದ ಆಕ್ಸನ್ ಕೆನಾಟ್ ಡೆಲಿವರ್, ಅವರು ಸಿಗ್ನಲ್ಸನ್ನು ಪಾಸ್ ಮಾಡೋಕ್ಕಾಗಲ್ಲ. ಅವರು ಅದರಿಂದ ಸೆನ್ಸರಿ ಪ್ರಾಬ್ಲಮ್, ಮೋಟಾರ್ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು. Now we'll see the signs and symptoms. So because of myelin sheath neurological problem, we can see emotional or cognitive, bowel and bladder issues, and ophthalmic problems we can see. First we'll see emotional or cognitive symptoms. Okay, fatigue. The first one is fatigue, depression, dysarthria, dysphagia, mood swings. Fatigue. Patient can get easily ಟಯರ್ಡ್ನೆಸ್, ಅತಿ ಶೀಘ್ರವಾಗಿ ಸುಸ್ತಾಗ್ತಕ್ಕಂಥದ್ದು, ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಮಾತಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ನುಂಗ್ಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ಮನಸ್ಸು ಬದಲಾವಣೆಗೆ ಚಂಚಲನ ಆಗ್ತಾ ಇರೋದು, ಒಂದು ಸಲ ದುಃಖ ಇದ್ದರೆ ಇನ್ನೊಂದು ಸಲ ನಗ್ನಾಗ್ತಾ ಇರೋದು, ಇನ್ನೊಂದು ಸಲ ಚೆನ್ನಾಗಿರೋದು, ಹಾಗೆ ಮೂಡ್ ಸ್ವಿಂಗ್ಸ್ ವಿ ಕ್ಯಾನ್ ಸಿ ಇನ್ ದ ಪೇಷಂಟ್. ಓಕೆ, ಟ್ರಬಲ್ ಇನ್ ಫೋಕಸಿಂಗ್ ಆ್ಯಂಡ್ ಕಾನ್ಸಂಟ್ರೇಟಿಂಗ್ ದ ಥಿಂಗ್ಸ್. ಅವ್ರಿಗೆ ಒಂದು ವಿಷಯದ ಬಗ್ಗೆ ಕೇಂದ್ರೀಕೃತವಾಗಿ ಗಮನ ಹರಿಸ್ಲಿಕ್ಕಾಗೋದಿಲ್ಲ, ಅದನ್ನು ಅವರು ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಈ ರೀತಿಯ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಓಕೆ, things is not curable. Only the things can improve the signs and symptoms by giving the medications. ಇದು ಸಂಪೂರ್ಣವಾಗಿ ಗುಣ ಮಾಡೋಕ್ಕಾಗೋದಿಲ್ಲ. ಕೆಲವು ಮೆಡಿಸಿನ್ಸ್ನ ಕೊಡೋದ್ರಿಂದ ಅವರ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಡಿಸಾರ್ಥ್ರಿಯಾ ಆಲ್ಸೋ. ಓಕೆ, ಡಿಫಿಕಲ್ಟಿ ಆಫ್ ಸ್ಪೀಚ್, ಡಿಸಾರ್ಥ್ರಿಯಾ, ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ದೆನ್ ಸೆನ್ಸೇಷನ್ ಪ್ರಾಬ್ಲಮ್ಸ್ we can see tremors. We can see the tremors in the multiple sclerosis patient. ಅವರಲ್ಲಿ ನಡುಕ ಕಂಡು ಬರುತ್ತೆ, ತುಂಬ ನಡುಗುತ್ತಿರ್ತಾರೆ. ಆಮೇಲೆ ಸ್ಪ್ಯಾಸಮ್ಸ್, ಮಸಲ್ ಸ್ಪ್ಯಾಸಮ್ ಕಂಡು ಬರುತ್ತೆ, ಲೈಕ್ ಸ್ನಾಯು ಎಳೆತ, ಸೆಳೆತ ಅಂತ ಹೇಳ್ಬೋದು. ದೆನ್ ಕ್ಲಮ್ಸಿ, ಆ ಒಂದು ಹೊಂದಾಣಿಕೆ ಆಗಿರುತ್ತೆ, ಎಲ್ಲ ಗೋಜಲಾಗಿರುತ್ತೆ. ಓಕೆ, ದೆನ್ ನಮ್ನೆಸ್, ಮೈ ಜುಮ್ ಅನಿಸೋದು, ಎಸ್ಪೆಷಲಿ ಇನ್ ದ ಫೇಸ್. ಓಕೆ, ದೆನ್ ಡಿಸಿನೆಸ್ ಕಂಡು ಬರುತ್ತೆ, ತಲೆ ಸುತ್ತು ಕಂಡು ಬರುತ್ತೆ, ಟಿಂಗ್ಲಿಂಗ್ ಎಸ್ಪೆಷಲಿ ಇನ್ ದ ಫೇಸ್. ಓಕೆ, ದೆನ್ ವರ್ಟಿಗೋ, ತಲೆ ಸುತ್ತು ಕಂಡು ಬರುತ್ತೆ. ಕೋಆರ್ಡಿನೇಷನ್ ಇರೋದಿಲ್ಲ, ಹೊಂದಾಣಿಕೆ ಇರೋಲ್ಲ. ಅವ್ರು ಮಾಡೋ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅವರು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ದೆನ್ ಯು ಕ್ಯಾನ್ ಸಿ ಪಾಸಿಟಿವ್ ರೋಂಬರ್ಗ್ ಸೈನ್ಸ್. ವಾಟ್ ಈಸ್ ಪಾಸಿಟಿವ್ ರೋಂಬರ್ಗ್ ಸೈನ್ ಈಸ್ patient should close their eyes, keep the feet together and stand, so they will lose the balance. Okay, so this is positive Romberg's sign. ಅಂದರೆ ಪೇಷಂಟ್ ಕಣ್ಣು ಮುಚ್ಚಿ ಎರಡು ಪಾದಗಳನ್ನ ಒಂದತ್ರ ನಿಂತಾಗ ಅವರು ಬ್ಯಾಲೆನ್ಸ್ ಆಗಿ ಇರಲಿಕ್ಕಾಗೋದಿಲ್ಲ, ಹಾಗೆ ತೂರಾಡ್ದಾಗೆ ಆಗುತ್ತೆ. ಇದನ್ನು ಪಾಸಿಟಿವ್ ರೋಂಬರ್ಗ್ ಸಿಂಪ್ಟಮ್ಸ್ ಅಂತ ಹೇಳಿ ಕರೀತಾರೆ. ದೆನ್ ಲೆರ್ಮಿಟ್ಸ್ ಸೈನ್. ಲೆರ್ಮಿಟ್ಸ್ ಅಂದರೆ ಪೇಷಂಟ್ ವೆನ್ ದೆ ಮೂವ್ ದೇರ್ ಹೆಡ್ ರೈಟ್ ಆರ್ ಲೆಫ್ಟ್ ಆರ್ ಫ್ರಂಟ್ ಆ್ಯಂಡ್ ಬ್ಯಾಕ್, ದೇ ಫೀಲ್ ಎಲೆಕ್ಟ್ರಿಕಲ್ ಶಾಕ್. ಹೌ ಟು ರಿಮೆಂಬರ್ ಲೆರ್ಮಿಟ್ಸ್? ಎಲೆಕ್ಟ್ರಿಕಲ್, ಹಾಗೆ ಈಸಿಯಾಗಲಿ ಗೊತ್ಕೊಂಡು. ಇದು ಪೇಷಂಟ್ ಕಣ್ಣು ಮುಚ್ಚಿ ಅವರ ತಲೆಯನ್ನು ಬಲಗಡೆ ಎಡಗಡೆ ಮುಂದೆ ಹಿಂದೆ ಮಾಡಿದಾಗ ಅವರಲ್ಲಿ ಎಲೆಕ್ಟ್ರಿಕಲ್ ಕರೆಂಟ್ ಶಾಕ್ ಹೊಡೆದಾಗ ಆಗುತ್ತೆ. ಸೊ ದಿಸ್ ಇಸ್ ಲೆರ್ಮಿಟ್ಸ್ ಸೈನ್ ಅಂತೇಳಿ ಹೇಳ್ತಾರೆ. ದೆನ್ ವಿಷನ್, ದೇ ಫೀಲ್ ನೈಸ್ಟಿಗ್ಮಸ್, ಇನ್ವಾಲ್ವೆಂಟ್ರಿ ಐ ಮೂಮೆಂಟ್, ಅವ್ರಿಗೆ ಗೊತ್ತಿಲ್ಲದೇ ಅವರ ಕಣ್ಣುಗಳು ಮೂವ್ ಆಗ್ತಾ ಬರುತ್ತೆ. ಅದನ್ನು ನೈಸ್ಟಿಗ್ಮಸ್ ಅಂತೇಳಿ
ಹೇಳ್ತಾರೆ, ಅನಿಯಂತ್ರಿತವಾಗಿದ್ದು. ಆಪ್ಟಿಕ್ ನ್ಯೂರೈಟಿಸ್, ಕಣ್ಣಿನ ನರಗಳು ಇನ್ಫೆಕ್ಷನ್ಗಳಾಗುತ್ತೆ, ಅದರಿಂದ ಬರ್ತಕ್ಕಂಥದ್ದು ಬ್ಲರ್ಡ್ ವಿಷನ್, ಡಿಪ್ಲೋಪಿಯಾ, ಡಲ್ ಆರ್ ಗ್ರೇ ಐ, ಡಾರ್ಕ್ ಸ್ಪಾಟ್ ವಿಷನ್, ಅಂದರೆ ಎರಡೆರಡಾಗಿ ಕಂಡುಬರುತ್ತೆ. ಆಪ್ಟಿಕ್ ನರ್ವು ಇನ್ಫೆಕ್ಷನ್ ಆಗೋದ್ರಿಂದ ಎರಡೆರಡು ಕಂಡುಬರುತ್ತೆ. ಅವರ ಕಣ್ಣು ಮಂಜಾಗುತ್ತೆ, ಅವರಷ್ಟು ಕ್ಲೀನಾಗಿ ಕಾಣಲಿಕ್ಕೆ ಆಗೋದಿಲ್ಲ. ಪೇನ್ಫುಲ್ ಐ ಮೂಮೆಂಟ್, ವೆನ್ ದೆ ಮೂವ್ ದೇರ್ ಐ ದೆ ಫೀಲ್ ಪೇನ್. ಕಣ್ಣುಗಳು ಆಚೆ ಈಚೆ ಇದು ಮಾಡಿದಾಗ ನೋವು ಕಂಡುಬರುತ್ತೆ. You can see elimination problems. They have the elimination problems as well. Bowel and bladder problem. We can see incontinence or retention of the urine. Incontinence is they have to observe for the skin and all, because the skin damage break will be there. ನಕ್ಚುರಿಯಾ ಇರುತ್ತೆ. ವಾಟ್ ಈಸ್ ನಕ್ಚುರಿಯಾ? ರಾತ್ರಿ ಹೊತ್ತಲ್ಲಿ ಬೆಡ್ಡಲ್ಲೇ ಯೂರಿನ್ ಪಾಸ್ ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ಮಲಬದ್ಧಕತೆ ಇಲ್ಲಾಂದರೆ ಬೇದಿ ಯಾವುದಾದ್ರೂ ಒಂದು ಕಂಡುಬರುತ್ತೆ. ಇನ್ಕಾಂಟಿನೆನ್ಸ್ ಯೂರಿನ್ ಇದು ಅವ್ರಿಗೆ ಗೊತ್ತಿಲ್ಲದೇ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು. ಓಕೆ. ಆ್ಯಂಡ್ ಯೂತ್ ಆಫ್ ಸೈನ್, ಇಟ್ ಈಸ್ ಫೀಲಿಂಗ್ ಆಫ್ ಎಕ್ಸ್ಟ್ರೀಮ್ ಹಾಟ್ ಬೈ ದ ಪೇಷಂಟ್. ಎಕ್ಸ್ಟ್ರೀಮ್ ಹಾಟ್, ಅವ್ರಿಗೆ ತುಂಬ ಬಿಸಿ ಅನ್ನಿಸ್ತಾ ಇರುತ್ತೆ. ಅದನ್ನು ಯೂತ್ ಆಫ್ ಸೈನ್ ಅಂತೇಳಿ ಕರೀತಾರೆ. ಓಕೆ. ನೆಕ್ಸ್ಟ್ ವಿಲ್ ಗೋ ಟು ನರ್ಸಿಂಗ್ ಇಂಟರ್ವೆನ್ಷನ್ಸ್. ನರ್ಸಿಂಗ್ ಇಂಟರ್ವೆನ್ಷನ್, ಆ್ಯಸ್ ಎ ನರ್ಸ್ ವಿ ನೀಡ್ ಟು patient safety is important, because they have blurred vision, dizziness, all the things. So we need to provide the safety for the ಪೇಷಂಟ್ಗೆ ಸೇಫ್ಟಿಯನ್ನು, ರಕ್ಷಣೆಯನ್ನು ಮೊದಲು ಒದಗಿಸ್ಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೆ ತಲೆ ಸುತ್ತಿರುತ್ತೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ, ಮಂಜಾಗಿರುತ್ತೆ. ಆದ್ದರಿಂದ ಸೇಫ್ಟಿಯನ್ನು ಒದಗಿಸ್ಬೇಕು. ಹೀಟ್, ಬಿಕಾಸ್ ವಿ ನೀಡ್ ಟು ಪ್ರೊವೈಡ್ ಕೂಲ್ ಎನ್ವಿರಾನ್ಮೆಂಟ್. ತಂಪಾದ ವಾತಾವರಣವನ್ನು, ತಂಪಾದ ರೂಮನ್ನು ಪೇಷಂಟ್ಗೆ ಒದಗಿಸಬೇಕಾಗಿ ಬರುತ್ತೆ. ಆ್ಯಂಡ್ ಸ್ಟ್ರೆಸ್ ರಿಲೀವ್ ಟೆಕ್ನಿಕ್ಸ್, ವಿ ಶುಡ್ ಟೀಚ್ ದ ಸ್ಟ್ರೆಸ್ ರಿಲೀವ್ ಟೆಕ್ನಿಕ್ಸ್ ಫಾರ್ ದ ಪೇಷಂಟ್. ಅವ್ರಿಗೆ ಕಾಮಾದ ವಾತಾವರಣ ಒದಗಿಸೋದು, ಅದರಿಂದ ಓವರ್ಕಮ್ ಆಗ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ಪೇಷಂಟ್ಗೆ ಟೀಚ್ ಮಾಡ್ತಕ್ಕಂಥದ್ದು. ಓಕೆ. ಇನ್ಫೆಕ್ಷನ್ ಪ್ರಿವೆನ್ಷನ್, ವಿ ಹ್ಯಾವ್ ಟು take precaution for the reduce the infection. Okay. Exercise to increase the energy. Encourage the patient to do the exercises, because they need much exercises. They need more energy. So we have to encourage the patient to do exercises. ಪೇಷಂಟನ್ನು ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹಿಸಬೇಕು ಎಕ್ಸಸೈಸ್ ಮಾಡಲಿಕ್ಕೆ. ಬಿಕಾಸ್ ಅವ್ರಿಗೆ ಶಕ್ತಿ ಬೇಕಾಗುತ್ತೆ ಅವ್ರ ದಿನನಿತ್ಯಗಳ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ. ಸೊ ಅಸಿಸ್ಟ್ ಇನ್ ಡೈಲಿ ಆ್ಯಕ್ಟಿವಿಟೀಸ್. As a nurse, we need to assist the patient for daily activities, even taking bath, moving here and there, to do some exercises. So a patient, sometimes they cannot even move little bit. It's hard for them, because their body is affected, sensory organs is affected, so they cannot move. ನಾವು ಅವ್ರ ಕೈಲೇ ಕೆಲವೊಂದು ಕ್ಷಣ ಈವನ್ ಸ್ನಾನ ಸಹ ಮಾಡಲಿಕ್ಕಾಗೋದಿಲ್ಲ. ಅವರ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿಕ್ಕಾಗಲಿ, ಇಲ್ಲ ಸಹಾಯ ಮಾಡೋದು, ಅವ್ರ ಬಾತಿಗಾಗಲಿ ಇದು ಮಾಡ್ತಕ್ಕಂಥ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡ್ತಕ್ಕಂಥದ್ದು. ಪ್ರೊವೈಡ್ ಕ್ಲಸ್ಟರ್ ಫ್ರೀ ರೂಮ್. ಓಕೆ. cluster free, because they are already having weakness, blurred vision, dizziness. ಸೊ ಗೊಂದಲವಾಗಿರ್ತಕ್ಕಂಥ ಗೋಜಲಾಗಿರ್ತಕ್ಕಂಥ ರೂಮನ್ನು ಒದಗಿಸ್ಕೊಡ್ಬಾರ್ದು. ನೀಟಾಗಿ ಕ್ಲಿಯರ್ ಆಗಿರ್ತಕ್ಕಂಥ ರೂಮನ್ನು ಒದಗಿಸ್ಕೊಡ್ಬೇಕಾಗಿ ಬರುತ್ತೆ. ಬ್ಲ್ಯಾಡರ್ ಇಶ್ಯೂಸ್, ಅಸೆಸ್ ಫಾರ್ ದ ಸ್ಕಿನ್, ಬಿಕಾಸ್ ಸಮಟೈಮ್ಸ್ ವೆನ್ ದೇ ಪಾಸ್ ಯೂರಿನ್ ವಿತೌಟ್ ದೇರ್ there is a chance of to get damage. Okay. So we have to assess for the urine. If incontinence, we have to teach the patient to self drainage of the bladder, self emptying the bladder. ಅವರೇ ಸ್ವತಃವಾಗಿ ರಿಟೆನ್ಷನ್ ಇದ್ದರೆ ಯೂರಿನನ್ನು ಎಂಟಿ ಮಾಡ್ಕೊಳ್ಳೋ ಇದನ್ನು ಕಲಿಸ್ಬೇಕಾಗಿ ಬರುತ್ತೆ ಪೇಷಂಟಿಗೆ. ಓಕೆ. ದೆನ್ ಮಲಬದ್ಧಕತೆ ಇಲ್ಲ ಅಂದರೆ ಬೇದಿ ಇದ್ದರೆ ವಿ ಹ್ಯಾವ್ ಟು ಅಸೆಸ್ ಫಾರ್ ದ ಪೇಷಂಟ್. ಓಕೆ.
Encourage to more fluid if it is not indicated, to take more fluid if it is not indicated. ಓಕೆ, ಪೇಷಂಟ್ಗೆ ನಿರ್ಬಂಧ ಇಲ್ಲ ಅಂತ ಹೇಳಿದ್ರೆ ತುಂಬ ನೀರನ್ನು ಕುಡಿಯಲಿಕ್ಕೆ ಪ್ರೋತ್ಸಾಹಿಸ್ತಕ್ಕಂಥದ್ದು. bowel, if it is constipation, we have to provide high fiber diet. ಓಕೆ, ಅತಿ ಸತ್ವ ಇರ್ತಕ್ಕಂಥ ಫುಡ್ಡನ್ನು ಒದಗಿಸ್ಬೇಕಾಗಿ ಬರುತ್ತೆ, ಎನ್ಕರೇಜ್ ಮಾಡಬೇಕಾಗುತ್ತೆ ಪೇಷಂಟಿಗೆ. ಆ್ಯಂಡ್ ಇಫ್ ಇಟ್ ಇಸ್ ಕಾನ್ಸ್ಟಿಪೇಷನ್ ಶುಡ್ ಪ್ರೊವೈಡ್ ದ ಸ್ಟೂಲ್ ಸಾಫ್ಟ್ನರ್ ಆಲ್ಸೋ. ಅವ್ರಿಗೆ ಮೋಷನ್ನು ಈಸಿಯಾಗಿ ಪಾಸ್ ಮಾಡಲಿಕ್ಕೆ ಸ್ಟೂಲ್ ಸಾಫ್ಟ್ನರನ್ನು ಅಡ್ಮಿನಿಸ್ಟರ್ ಮಾಡಬೇಕಾಗಿ ಬರುತ್ತೆ. ದೆನ್ ವಿಲ್ ಮೂವ್ ಆನ್ ಮೆಡಿಕೇಷನ್. ಮೆಡಿಕೇಷನ್ ಅನ್ನೋದು ಬೀಟಾ ಇಂಟಿಫೆರಾನ್ ಟು ಡಿಕ್ರೀಸ್ ದ ನಂಬರ್ ಆಫ್ ರಿಲ್ಯಾಪ್ಸಸ್ ಸಿಂಪ್ಟಮ್ಸ್ ಬೈ ಡಿಕ್ರೀಸಿಂಗ್ ದ ಇನ್ಫ್ಲಮೇಷನ್. ಓಕೆ, ಬಿಕಾಸ್ ರಿಲ್ಯಾಪ್ಸಸ್ ರಿಕರೆಂಟಾಗಿ ಮರುಕಳಿಸಿ ಬರ್ತಕ್ಕಂಥ ಮಲ್ಟಿಪಲ್ ಸ್ಕ್ಲಿರೋಸಿಸನ್ನು ರೆಡ್ಯೂಸ್ ಮಾಡಲಿಕ್ಕೆ, ಅವ್ರು ಪ್ರಿವೆಂಟ್ ಮಾಡಲಿಕ್ಕೆ, ವಾಸಿ ಮಾಡಲಿಕ್ಕೆ ವಿ ಹ್ಯಾವ್ ಟು ಅಡ್ಮಿನಿಸ್ಟರ್ ಬೀಟಾ ಇಂಟರ್ಫೆರಾನ್. ಓಕೆ, ನೆಕ್ಸ್ಟ್ ಒನ್ ಬಂದು ಅವೋನೆಕ್ಸ್. ಅವೋನೆಕ್ಸ್ ಇಸ್ interferon beta 1. This is also relapses multiple sclerosis prevent ಮಾಡಲಿಕ್ಕೆ. ನೆಕ್ಸ್ಟ್ ಕಾರ್ಟಿಕೋಸ್ಟೆರಾಯ್ಡ್ಸ್ is administered same like relapses intermittent remitting multiple sclerosis ಅವಾಯ್ಡ್ ಮಾಡಲಿಕ್ಕೆ ಆರ್ ಪ್ರಿವೆಂಟ್ ಮಾಡಲಿಕ್ಕೆ ಆ್ಯಂಡ್ ರಿಡ್ಯೂಸ್ ಸಮ್ ಇನ್ಫೆಕ್ಷನ್ಸ್. ಓಕೆ, ಆ್ಯಂಡ್ ಬ್ಲಾಡರ್ ಇಶ್ಯೂಸ್, ಆಕ್ಸಿಬ್ಯುಟನಿನ್ ಈಸ್ ಅಡ್ಮಿನಿಸ್ಟರ್ಡ್ ಇನ್ ಓವರ್ ಆ್ಯಕ್ಟಿವ್ ಬ್ಲಾಡರ್. ಇದು ತುಂಬ ಅತಿಯಾಗಿ ಯೂರಿನ್ ಪಾಸ್ ಲೈಕ್ ಇನ್ಕಾಂಟಿನೆನ್ಸ್ ಪೇಷಂಟಲ್ಲಿ ಈ ಆಕ್ಸಿಬ್ಯುಟನಿನ್ನ ಅಡ್ಮಿನಿಸ್ಟರ್ ಮಾಡ್ತಾರೆ. ಇಫ್ ಇಟ್ ಈಸ್ ಇನ್ಕಾಂಟಿನೆನ್ಸ್ ವಿ ಹ್ಯಾವ್ ಟು ಅಡ್ಮಿನಿಸ್ಟರ್ ಬೆಥಾನ್ಕಾಲ್ ಟು ಎಂಟಿ ದ ಬ್ಲಾಡರ್. ಓಕೆ, ಇನ್ಕಾಂಟಿನೆನ್ಸ್ ಇದ್ದರೆ ಅವ್ರಿಗೆ ಯೂರಿನ್ ಪಾಸ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಬೆಥಾನ್ಕಾಲನ್ನು ಅಡ್ಮಿನಿಸ್ಟರ್ ಮಾಡಿದ್ರೆ ಅದು ಮಸಲ್ ಕಾಂಟ್ರಾಕ್ಟ್ ಮಾಡಿ ಯೂರಿನ್ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓವರ್ ಆ್ಯಕ್ಟಿವ್ ಇದ್ದರೆ ಆಕ್ಸಿಬ್ಯುಟನಿನ್. ದೆನ್ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಫೆಟಿಗ್. ಇಫ್ ಪೇಷಂಟ್ ಈಸ್ ಹ್ಯಾವಿಂಗ್ ಫೆಟಿಗ್ ವಿ ಹ್ಯಾವ್ ಟು ಅಮೆಂಟಾಡಿನ್ we have to administer. Okay, it is an Parkinson is an antiviral medicine to improve their fatigue. We have to administer the amantadine. Okay, then modafinil also it central nervous stimulant. It stimulates the central nervous system. ಓಕೆ, ಅದು ಉತ್ತೇಜಿಸುತ್ತೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು. ದೆನ್ ಸ್ಪ್ಯಾಸಮ್ ಇದ್ದರೆ ಬೆಕ್ಲೋಫೆನ್ ವಿ ಹ್ಯಾವ್ ಟು ಅಡ್ಮಿನಿಸ್ಟರ್ ಫಾರ್ ದ ಮಸಲ್ ರಿಲ್ಯಾಕ್ಸೆಂಟ್. ಓಕೆ, ಮಸಲ್ಸನ್ನು ವಿಶ್ರಾಂತಿಗೊಳಿಸುತ್ತೆ. ದೆನ್ ಡೈಜಿಪಾಮ್ ಆಲ್ಸೋ ದೇ ವಿಲ್ ಅಡ್ಮಿನಿಸ್ಟರ್ ಅಲಾಂಗ್ ವಿತ್ ದ ಬೆಕ್ಲೋಫೆನ್. ದೆನ್ ಟ್ರಿಮರ್ಸ್, ನಡುಕಕ್ಕೆ ದೇ ವಿಲ್ ಅಡ್ಮಿನಿಸ್ಟರ್ ಪ್ರೊಪ್ರೋನಲಾಲ್. ಇಟ್ಸ್ ಅ ಬೀಟಾ ಬ್ಲಾಕರ್ ಎಸ್ಪೆಷಲಿ ಇನ್ ಕಾರ್ಡಿಯಾಕ್ ಪೇಷಂಟ್. ಹೃದಯ ರೋಗ ಇದ್ದು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇರ್ತಕ್ಕಂಥ ಪೇಷಂಟ್ಗೆ ದೇ ವಿಲ್ ಅಡ್ಮಿನಿಸ್ಟರ್ ಪ್ರೊಪ್ರಾನಲಾಲ್. ಓಕೆ, ದೆನ್ ವಿಲ್ ಗೋ ಟು ಒನ್ ಮೋರ್ isoniazid. It is an actually along with the multiple sclerosis patient is having tuberculosis, they will administer is isoniazid. Okay, ಟ್ಯೂಬರ್ಕ್ಯುಲೋಸಿಸ್ ಇದ್ದು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇರ್ತಕ್ಕಂಥ ಪೇಷಂಟ್ರಿಗೆ ಈ ಮೆಡಿಸಿನನ್ನು ಅಡ್ಮಿನಿಸ್ಟರ್ ಮಾಡಲಿಕ್ಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಇಫ್ ಯು ಲೈಕ್, share and subscribe my channel. Thank you so much.